ಸ್ವಾಮಿ ನಮಸ್ತೆ. ನಮಸ್ತೆ ಸ್ವಾಮಿ. ಪರಿಚಯ? ನಮ್ಮ ಹೆಸರು ಪ್ರಮೋದ್ ಗೌಡ HM ಅಂತ. ಓಕೆ, ಯಾವ್ದು ಇದು ಗಾಡಿ? ಇದು ಬಂದು ಸ್ವಾಮಿ ಮಹೇಂದ್ರ 316 ಅಂತ ಓಜಾ ಸ್ವಾಮಿ. ಎಷ್ಟು HP? ಇದು 36 HP ಗಾಡಿ ಸ್ವಾಮಿ. ಓಕೆ, ಎಷ್ಟು ಸಿಲಿಂಡರ್ ಇದೆ? ಇದ್ರದ್ದು 3 ಸಿಲಿಂಡರ್ ಗಾಡಿ ಸ್ವಾಮಿ. 3 ಸಿಲಿಂಡರ್ ಗಾಡಿ. ಓಕೆ, 4 ವೀಲ್ ಡ್ರೈವ್ ಸ್ವಾಮಿ. ಗಾಡಿ ಬಂದು ಸ್ವಾಮಿ ಇದ್ರಲ್ಲಿ ಡ್ಯುಯಲ್ ಕ್ಲಚ್ ಬರ್ತದೆ ಸ್ವಾಮಿ. ವಿತ್ ಶಟರ್ ಗೇರ್ ಬರ್ತದೆ. ಶಟರ್ ಗೇರ್ ಬರುತ್ತಾ? ಶಟರ್ ಗೇರ್ ಬರ್ತದೆ. LED ಲ್ಯಾಂಪ್ ಬರ್ತದೆ ಇದ್ರಲ್ಲಿ. ಓಕೆ, ಭಾಳ ಒಳ್ಳೆದಾಯ್ತು. ಆಮೇಲೆ ಇದ್ರಲ್ಲಿ ಇನ್ನೊಂದೇನು ಅಂದ್ರೆ ರಿವರ್ಸ್ PTO ಐತೆ, ಮ್ಯಾನ್ಯುವಲ್ ಗಾಡಿ ಬಂದು ಇದ್ರಲ್ಲಿ ಇನ್ನೊಂದೇನು ಅಂದ್ರೆ ಚಾರ್ಜರ್ ಪಾಯಿಂಟ್ ಕೊಟ್ಟಿದ್ದಾನೆ ಇದ್ರಲ್ಲಿ. ಚಾರ್ಜರ್ ಪಾಯಿಂಟ್ ಕೊಟ್ಟಿದ್ದಾರೆ ಇದ್ರಲ್ಲಿ. ಆಮೇಲೆ ನಿಮ್ಗೆ GPS ಕೊಟ್ಟವನೆ ಗಾಡಿದೆ. ಸ್ಟೇರಿಂಗ್ ಅಡ್ಜಸ್ಟ್ಮೆಂಟು ಡೌನು ಮಾಡ್ಕೋಬಹುದು ಇದ್ರಲ್ಲಿ. ಏನು ಲಿವರ್ಸ್ ಇದು ಸರ್? ಇದು ಬಂದು ನಿಮ್ಗೆ ಐ ನ್ಯೂಟರು ಲೋ ಮೀಡಿಯಂ ಕ್ವೀಪರ್ ಅಂತ ಸರ್. ಕ್ವೀಪರ್ ಅಂದ್ರೆ ಬಾಳೆ ನೋಡಿಬೋದು ಇದ್ರಲ್ಲಿ. ಐ ಅಂದ್ರೆ ಮಾಮೂಲಿ ಈಗ ಓಡ್ಸಕ್ ಬರ್ದೋದವರೆಲ್ಲ ನಿಧಾನಕ್ಕೆ ಹೋಯ್ತಾರಲ್ಲ ಸರ್, ಅವ್ರಿಗೆ ಲೋಗ್ ಹಾಕೊಟ್ರೆ ನಿಧಾನಕ್ಕೆ ಹೋಯ್ತದೆ ಇದು ಗಾಡಿ. ಐಗೆ ಹಾಕಿದ್ರೆ ಸ್ಪೀಡಾಗಿ ಹೋಯ್ತದೆ ಗಾಡಿ. ಇದ್ರಲ್ಲಿ ಶಟರ್ ಗೇರ್ ಬರ್ತದೆ. ಮುಂದೆ ಹಾಕಿದ್ರೆ ಫ್ರಂಟು, ಹಿಂದೆ ಹಾಕಿದ್ರೆ ರಿವರ್ಸು. ಒಂದೇ ರಿವರಲ್ಲಿ ಈಗ ನಾವು ಅದು 4ನೇ ಗೇರ್ ಇರ್ತದೆ. 4ನೇ ಗೇರಲ್ಲಿ ಅದೇ ಗೇರ್ ರಿವರ್ಸ್ ಹೋಗ್ಬೋದು, ಅದೇ ಗೇರ್ ಫ್ರಂಟು ಬರ್ಬೋದು. ತುಂಬಾ ಒಳ್ಳೆ ಫೀಚರ್ ಇದು ಸರ್. ಇದು ನಿಮಗೆ ಮೈಲೇಜ್ ಬಂದಿ ಸರ್ ಒಂದು 2-3 ಗಂಟೆ ತಗೊಳುತ್ತೆ ಸರ್. ನಿಮಗೆ ಒಂದು 2 ಸರ್ವಿಸ್ ಆಗೋ ಗಂಟೆ, ಆಮೇಲೆ ಒಂದು 2 ಕಾಲು ಬರ್ತದೆ ಸರ್ ಸರ್ವಿಸು. ಸರ್ ಇದಕ್ಕೆ ನೀವು ರೋಟಾವೇಟರ್ ಹಾಕ್ಬೋದು, ಕಲ್ಟಿವೇಟರ್ ಹಾಕ್ಬೋದು, ಬರ್ರಾಮ್ ನೇಗ್ಲ್ ಹಾಕ್ಬೋದು, ಆಮೇಲೆ ಹುಲ್ಕಟ್ಟು ಮಿಷಿನ್ ಹಾಕ್ಬೋದು. ಆಮೇಲೆ ಇದು ಔಷಧಿ ಹೊಡಿತಾರಲ್ಲ ಸರ್, ಇದಕ್ಕೆ ಬ್ರೋವರ್ ಹಾಕ್ಬೋದು ಸರ್. ಸರ್ ಇದು ಬಂದು ಸರ್ ಇದು ಹೈಡ್ರಾಲಿಕ್ ಗೇರ್ಸು ಸರ್. ಅಂದರೆ ಲಿವರ್ ಮಾಮೂಲಿ ನಮ್ಗೀಗ ಎಷ್ಟು ಅಡ್ಜಸ್ಟ್ಮೆಂಟ್ ಬೇಕು ಏನೋ ಅದು ಎತ್ಬೋದು ಮತ್ತೆ ಇಳಕ್ಬೋದು ಸರ್. ಇದು ಬಂದು ಸರ್ ರೋಟ್ರಿ ಬಟನು. ಹಿಂಗೆ ಆನ್ ಮಾಡೋರು ರೋಟಾವೇಟರ್ ಆಯ್ತದೆ, ತಿರ್ಗಿ ಈ ರೀತಿ ಪ್ರೆಸ್ ಮಾಡೋರು ಆಫ್ ಆಯ್ತದೆ ಸರ್. ಒಂದೇ ಬಟನ್. ಸೂಪರ್. ಇದು ಸರ್ ಇದು ಬಂದು ಗೇರು ಸರ್ ಗಾಡಿದು. ಎಲ್ಲ ಸೈಡ್ ಶಿಫ್ಟ್ ಗೇರ್ಗಳಲ್ಲ? ಎಲ್ಲ ಸೈಡ್ ಶಿಫ್ಟ್ ಗೇರ್. ಇಲ್ಲೆಲ್ಲ ಜಾಗ ಚೆನ್ನಾಗಿದೆ ಅಂತ ಅನ್ಸುತ್ತಾ? ಬ್ರೇಕಿಂಗ್ ಬಗ್ಗೆ ಹೇಳೋದು ಸರ್? ಇದು ಬ್ರೇಕಿಂಗ್ ಬಂದು ಸರ್ ಪವರ್ ಸ್ಟೇರಿಂಗು, ಆಯಿಲ್ ಬ್ರೇಕು ಸರ್. PTO ಬಗ್ಗೆ ನೋಡೋಣ ನಡೀರಿ ಹಿಂದೆ. ಸ್ಪೀಡ್ ಇದೆ ಸರ್. ಇದು PTO ಸ್ಪೀಡ್ ಬಂದು ಸರ್ 540E 540E 2 ಥರ ಸಿಗ್ತದೆ ಸರ್. ಇದರಲ್ಲಿ 2 ಥರ ಸಿಗ್ತದೆ. ಅಂದ್ರೆ ಹೈಡ್ರಾಲಿಕ್ ಲಿಫ್ಟಿಂಗು ಇದ್ರದ್ದು ಬಂದು ಸರ್ ನಿಮಗೆ 700 kg ಲಿಫ್ಟಿಂಗ್ ಕೆಪಾಸಿಟಿ ಸಿಗ್ತದೆ. 6 ವರ್ಷ ವ್ಯಾರಂಟಿ ಐತೆ, ಇಲ್ಲ 6000 ಗಂಟೆ ವ್ಯಾರಂಟಿ ಐತೆ. ಇಂಜಿನು ಗೇರ್ ಬಾಕ್ಸು ಎರಡಕ್ಕೆ ಫಸ್ಟು 6000 ಗಂಟೆ ವ್ಯಾರಂಟಿ. 6000 ಗಂಟೆ ಓಡ್ತು ಅಂದ್ರೆ ವ್ಯಾರಂಟಿ ಮುಗೀತು ಅಂತ ಸರ್. ಇಲ್ಲ 6 ವರ್ಷಕ್ಕೆ 6 ವರ್ಷದ ತನಕ 6000 ಗಂಟೆ ಓಡಿಸಿದ್ರೆ ವ್ಯಾರಂಟಿ ಸಿಗುತ್ತೆ.